ಶರಣಾರ್ಥಿರಿಪ್ಪ. ಬ್ಯಾಸ್ಗಿ ಕಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ರೀ. ನೀವು ಬೇಕಾದ್ರೆ ಟ್ರೈ ಮಾಡಿರಿ. ನಾ ಚಾಲೆಂಜ್ ಮಾಡ್ತೇನೆ. ಭಾರಿ ಬೆಸ್ಟ್ ಇತ್ತು ನೋಡುವ ಜಯ ಅಂತ ಹೇಳಿ ನೀವ ನನಗೆ ಬಂದು ಹೇಳ್ತೀರಿ, ಇಲ್ಲ ಕಮೆಂಟ್ ಹಾಕ್ತೀರಿ. ಇದ್ರಾಗೂ ಬ್ಯಾಸ್ಗಿ ಕಾಲದಾಗ ಹೊರಗೆ ಹೋಗಿ ಬಂದ ಕೂಡಲೇ ಇದನ್ನು ಅನ್ನದಾಗ ಕಲಿಸ್ಕೊಂಡು ತಿಂದ್ರಪ್ಪ ಅಂದ್ರೆ ಹೊಟ್ಟೆ ತಂಪಾಗಿ ಮನಸ್ಸಿಗೂ ಸಮಾಧಾನ ಅನಿಸ್ತೈತಿ. ಕಂಫರ್ಟ್ ಫುಡ್ ಲಿಸ್ಟ್ ಒಳಗೆ ಇದು ಒಂದು ತನ್ನ ರಾಜ್ಯವನ್ನು ಆಳ್ತೈತೆ ಅಂತ ಹೇಳ್ಬೋದು. ಆ ಪರಿ ಮಸ್ತ್ ಇರ್ತೈತೆ ರೀಪ್ಪ. ಏನಂತ ಅನ್ಕೊಳತ್ತೀರನ, ಬೀನ್ಸ್ ಸಾಸಿವೆ ಅಥವಾ ಬೀನ್ಸ್ದ ತಂಬುಳಿ ಅಂತ ಹೆಂಗೆ ಮಾಡೋದತ್ತು ನೋಡೋನು. ಅದಕ್ಕಿಂತ ಮೊದಲೇ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ. ನೀವು ಮಾಡೋ ಎಲ್ಲ ಅಡುಗೆನೂ ನಾನು ಎಣ್ಣೆ ಇಲ್ಲದೆ ಹೆಂಗೆ ಮಾಡ್ಬೇಕಂತ ಹೇಳ್ತಾನು. ಟೇಸ್ಟ್ದಾಗ ಒಂಚೂರು ಚೇಂಜಸ್ ಆಗಂಗಿಲ್ಲ. ಎಲ್ಲ ಅಂದರೆ ಎಲ್ಲ ಅಡುಗೆನೂ ಮಾಡಬಹುದು ನಾವು. ಬೇಕಾದ್ರೆ ನೀವು ಕಮೆಂಟ್ದಾಗ ಹಾಕ್ರಿ, ನಾನು ನೆಕ್ಸ್ಟ್ ವಿಡಿಯೋದಾಗ ಆ ಅಡುಗೆ ಮಾಡಿ ತೋರಿಸ್ತೀನಿ. ಎಣ್ಣೆ ಇಲ್ಲದೆ ಅಡುಗೆ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹನ ಸೇರಂಗಿಲ್ಲ. ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಾಗ ಇಲ್ಲ ಅಂತಂದ್ರೆ ಮಾರಣಾಂತಿಕ ಕಾಯಿಲೆಗಳಾದಂಥ ಥೈರಾಯ್ಡ್, ಬಿ ಪಿ, ಶುಗರ್ ಇವು ಯಾವೂ ಬರಂಗಿಲ್ಲ. ಯಾಕಂದರೆ ಇವಕ್ಕೆಲ್ಲ ಕಾರಣ ಮೇನ್ ಬ್ಯಾಡ್ ಕೊಲೆಸ್ಟ್ರಾಲ್ನ. ಹಿಂಗೆ ನೀವು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋತಾ ಆಲ್ರೆಡಿ ನೀವೇನಾರ ಡಯಾಬಿಟಿಕ್ಕಿಗೆ ತುತ್ತಾಗಿದ್ರಂದ್ರೆ ಅದನ್ನು ರಿವರ್ಸ್ ಮಾಡ್ಕೋಬೋದ್ರಿ. ನಾನು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಬರ್ರಿ ಹಂಗಾರೆ ಎಣ್ಣೆ ಇಲ್ಲದೆ ಯಾವ ರೆಸಿಪಿ ಮಾಡತ್ತೇನೆ ಇವತ್ತಂತ ತೋರ್ಸೋಕ್ಕಿಂತ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಫಾಲೋ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಬರ್ರಿ ಚಾಲು ಮಾಡೋನು. ಫಸ್ಟಿಗೆ ಏನು ಮಾಡೋನು, ಒಂದು ಪಾತ್ರೆ ತೊಗೊಳ್ಳೋನು. ಪಾತ್ರೆ ಒಳಗೆ ನಾ ಇಲ್ಲಿ ಏನು ಮಾಡತ್ತೇನೆಂದ್ರೆ ಒಂದು 20-25ರಿಂದ ಬೀನ್ಸನ್ನ ಚಂದಂಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳತ್ತೇನೆ. ನೀರು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚಂದಂಗಿ ಕುದಿಯಾಕೆ ಸೈಡಿಗೆ ಇಟ್ಟುಬಿಡೋನು. ಒಟ್ಟು 10 ನಿಮಿಷದಾಗ ಆಗುವಂಥ ಈ ಅಡಿಗೆ ನೀವು ಗೆಸ್ಟ್ ಬಂದರೂ ಮಾಡ್ಬೋದು. ಅವರೆಲ್ಲ ವಾವ್ ಏನು ಮಸ್ತ್ ಮಾಡಿರಂತ ಹೇಳಿ ನಿಮಗೆ ಸಬ್ಬಾಷ್ಗಿರಿನೂ ಕೊಡ್ತಾರೋ. ಆ ಪರಿ ಟೇಸ್ಟ್ ಇರ್ತೈತಿ. ಸ್ಪೆಷಲಿ ಬ್ಯಾಸ್ಗ್ಯಾಗಂತೂ ಮಾರಾಯ ಇದನ್ನ ತಿನ್ನಬೇಕಾ ನೀವು. ಇದು ಕುದಿಯೋದ್ರಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋನು. ಭಾಳ ಸಿಂಪಲ್ ಮಸಾಲೆ. ಹಸಿ ತೆಂಗಿನಕಾಯಿನ ಹಾಕೊಳ್ಳೋಣ ಒಂದು ಮಿಕ್ಸರ್ ಜಾರ್ನಾಗ. ಅದ್ರಾಗನ ಒಂದು ಸ್ವಲ್ಪ ಏನು ಮಾಡೋನು, 2 ಚಮಚದಷ್ಟು ಅಕ್ಕಿ. ಇದು ಭಾಳ ಇಂಪಾರ್ಟೆಂಟ. ಇದರಿಂದನ ಮೇನ್ ಟೇಸ್ಟ್ ಬರ್ತೈತಿ. 10-15 ಗೋಡಂಬಿ ಹಾಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇವತ್ತರನ್ನ ಹಾಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಡ್ ಮಾಡ್ಕೊಂಡು ಚಂದಂಗೆ ಇದನ್ನು ಎಷ್ಟು ನುಣ್ಣಗೆ ಆಗ್ತೈತಲ್ಲ ಅಷ್ಟು ನುಣ್ಣಗಂದ್ರೆ ನುಣ್ಣಗೆ ಮಾಡ್ಕೊಂಬರ್ರಿ. ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗೆ ನುಣ್ಣಗೆ ಮಾಡ್ಕೊಂಬರ್ರಿ. ಅದು ನುಣ್ಣಗೆ ಆಗುವಷ್ಟ್ರಾಗ ನಾ ಇಲ್ಲಿ ಏನು ಮಾಡತ್ತೇನಂದ್ರೆ ಒಂದು 2 ಕಪ್ಪಷ್ಟು ಮೊಸರನ್ನ ನಾ ಇಲ್ಲಿ ಚಂದಂಗಿ ಬೀಟ್ ಮಾಡಿ ಇಟ್ಕೋತೇನೆ. ನೀವೇನು ಗಟ್ಟಿ ಮೊಸರು ತೊಗೋಬೇಕಂತ ಏನಿಲ್ಲ, ಹುಳಿ ಮೊಸರು ಇದ್ರೂ ನಡಿತೈತಿ. ನಿಮಗೆ ಯಾವ್ದು ಇಷ್ಟ ಅದನ್ನು ನೋಡ್ರಿ. ಅಷ್ಟ್ರಾಗ ನಮ್ಮ ಬೀನ್ಸ್ ಮಹಾರಾಜರು ಕುದ್ದು ಬಿಟ್ಟಾರು. ಇವ್ರಿಗೆ ಇವಾಗ ಏನು ಮಾಡೋನು ಅಂತಂದ್ರೆ ಚಂದಂಗೆ ಕುದ್ದಾರೋ ಇಲ್ಲ ಹೇಳಿ ಒಂದ್ಸತಿ ನಾನು ಕ್ರಾಸ್ ಚೆಕ್ ಮಾಡ್ಕೊಳತ್ತೇನೆ. ಯಾಕಂದ್ರೆ ಅದು ಟೇಸ್ಟ್ ಬರ್ಬೇಕು. ಇದಕ್ಕೆ ತೆಂಗಿನಕಾಯ್ದೇನು ರುಬ್ಬಿಟ್ಕೊಂಡಿರ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸರ್ ತೊಳೆದು ನೀರು ಹಾಕಿ ಚಂದಂಗಿ ಕಲಿಸ್ಕೋಬೇಕು. ಇದು ಬೀನ್ಸ್ ದಿನಾನೂ ತಿನ್ಬೇಕಂತ ಹೇಳ್ತಾರೆ. ಯಾಕಂದರೆ ಇದ್ರಾಗ ಪಾಲಕ್ಕಿಂತ 4ರಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಭಾರಿ ಬೆನಿಫಿಟ್ ಇದೆ. ಅಷ್ಟೇ ಅಲ್ಲದೆ ಇದ್ರೊಳಗಿರುವಂಥ ಪೊಲೆಟ್ ಅಂಶ ಆಗಿರ್ಬೋದು, ಆಮೇಲೆ ಇದ್ರೊಳಗಿರುವಂಥ ವಿಟಮಿನ್ ಸಿ, ಎ, ಕೆ ತುಂಬ ಅಂದರೆ ತುಂಬ ಅಂಶಗಳಿದಾವೆ. ಇವು ನಮ್ಮ ದೇಹಕ್ಕೆ ಭಾರಿ ಬೆನಿಫಿಟ್ಸ್ ಕೊಡ್ತಾವೆ. ಫಸ್ಟ್ ಹೇಳಬೇಕಪ್ಪ ಅಂತಂದ್ರೆ ಇದು ಕ್ಯಾನ್ಸರ್ಗೆ ಭಾರಿ ಬೆನಿಫಿಟ್. ಯಾಕೆ ಅಂತಂದ್ರೆ ಇದ್ರೊಳಗೆ ಕ್ಲೋರೋಫಿಲ್ ಅನ್ನೋ ಅಂಶ ಐತೆ. ಆಬ್ವಿಯಸ್ಲಿ ಇದು ಗ್ರೀನ್ ಕಲರ್ ಐತಿ. ಇದರಿಂದ ಏನಾಗ್ತೈತಿ, ಕ್ಯಾನ್ಸರ್ ಇಂದ ಸಮಸ್ಯೆಗಳಿಂದ ಯಾರ್ಯಾರು ಒದ್ಲಾಡ್ತಿರ್ತಾರಲ್ಲ ಅವ್ರಿಗಿದು ಒಂಥರ ಶಕ್ತಿನ ಕೊಡ್ತೈತಿ. ಅದಕ್ಕೆ ಕ್ಯಾನ್ಸರ್ ಇರೋರ್ಗೆ ಇದನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಯಾರೆಲ್ಲ ಪ್ರೆಗ್ನೆಂಟ್ ಆಗ್ಬೇಕಂತ ಅನ್ಕೊಳತ್ತೀರಿ ದಯವಿಟ್ಟು ಕಬ್ಬಿನಾಂಶ ನಿಮಗೆ ಭಾಳ ಇಂಪಾರ್ಟೆಂಟ. ರಕ್ತ ಭಾಳ ಇಂಪಾರ್ಟೆಂಟ. ಅದಕ್ಕೆ ನೀವು ಇದನ್ನು ತಗೊಳ್ಳೋದು ಭಾರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮಗುವಿನ ಬೆಳವಣಿಗೆ, ಸ್ಪೆಷಲಿ ಮೆದುಳು ಬೆಳವಣಿಗೆ ಆಗಬೇಕು ಅಂತಂದ್ರೆ, ಯಾವುದೇ ರೀತಿ ನರಮಂಡಲ ನ್ಯೂನ್ಯತೆ ಇಲ್ಲದ ಮಗು ಹುಟ್ಟಬೇಕು ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಡೈಲಿ ಬೀನ್ಸ್ ತೊಗೊಳ್ಳೇಬೇಕು. ಆಲ್ರೆಡಿ ಮತ್ತು ಮಾನಸಿಕ ಒತ್ತಡ ಏನಾದರೂ ಇತ್ತು, ಭಾಳ ಸ್ಟ್ರೆಸ್ ಆಗತೈತಿ, ಮನ್ಯಾಗ ಭಾಳ ರೆಸ್ಪಾನ್ಸಿಬಿಲಿಟಿ ಐತಿ ಅನ್ನೋರು ಕೂಡ ಬೀನ್ಸನ್ನ ಡೈಲಿ ತೊಗೋರಿ. ಯಾಕಂದ್ರೆ ಇದ್ರೊಳಗಿರುವಂಥ ಹೆಮೋಸಿಸ್ಟೈನ್ ಅನ್ನೋ ಅಂಶ ಏನು ಮಾಡ್ತೈತೆ ಅಂದ್ರೆ ಮೆದುಳೊಳಗಿರುವಂಥ ಸ್ಟ್ರೆಸ್ನೆಲ್ಲ ರಿಲೀಫ್ ಮಾಡಿ ನಿಮಗೆ ರಿಲ್ಯಾಕ್ಸ್ ಮಾಡ್ತೈತಿ. ಇದು ಬಿಟ್ಟರೆ ಮೂಳೆಗಳ ಆರೋಗ್ಯ ಆಗಿರಬಹುದು, ಆಮೇಲೆ ಚರ್ಮ ರೋಗ, ಕೂದಲಿನ ಆರೋಗ್ಯಕ್ಕೆಲ್ಲಕ್ಕೂ ಇದು ಭಾರಿ ಬೆನಿಫಿಟ್. ಡೈಲಿ ಇದನ್ನು ತೊಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಆ ತೆಂಗಿನಕಾಯಿ ಹಾಕಿದ ಮಿಶ್ರಣ ಚಂದಂಗಿ ಕುದ್ದ ಮೇಲೆ ಏನು ಮಾಡ್ಬೇಕಂದ್ರೆ ಮೊಸರು ಬೀಟ್ ಮಾಡಿ ಇಟ್ಕೊಂಡಿರ್ತಲ್ಲ ಅದನ್ನು ಹಾಕಿ ಇದನ್ನು ಒಂದು ಸೈಡಿಗೆ ಕುದಿಯಾಕಿಡ್ರಿ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೂ ಏನು ಎಣ್ಣೆ ಬೇಡ. ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಒಂದು ಚಾಕು ಸಹಾಯದಿಂದ ನಾ ಇಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳತ್ತೇನೆ.
ಸೊ ನೀವು ಬೇಕಾದ್ರೆ ಚಮಚಲ್ಲೂ ಮಾಡ್ಕೋಬಹುದು. ಬಟ್ ಚಾಕುವಿಂದ ಯಾಕೆ ಮಾಡತ್ತೇನೆ ಅಂದ್ರೆ ಒಮ್ಮೆ ಏನಾಗ್ತೈತಿ, ಚಾಕು ಸುಟ್ಟ ಅಡ್ಗೆ ಒಳಗೆ ನಾವು ಎದ್ದುತ್ತೇವೆ, ಯಾಕಂದ್ರೆ ಒಂದು ಸ್ವಲ್ಪ ಕಬ್ಬಿನ ಅಂಶ ಹೋಗಲಿ ಇನ್ನೊಂದು ಸ್ವಲ್ಪ ಅನ್ನೋ ರೀಸನು ಇರ್ತೈತಿ. ಹಾಗೂ ಅನ್ಕೋಬೋದು, ಇಲ್ಲ ಸುಮ್ಮನೆ ಹಿಡ್ಕೊಂಡಾಳಂತೂ ಅನ್ಕೋಬೋದು. ಎನಿಥಿಂಗ್ ಇಸ್ ಫೈನ್, ಸೈಂಟಿಫಿಕ್ ಆಗಿ ಥಿಂಕ್ ಮಾಡೋದಾದ್ರೆ ಹಂಗೆ ಸುಮ್ಮ ಅಂದ್ರೆ ಸುಮ್ಮ. ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನ ಹಾಕಿ ಚಂದಂಗಿ ಬಾಡಿಸ್ಕೊಳತ್ತೇನೆ. ಅದಾದಮೇಲೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡೇನಿ. ನೀವು ಬೇಕಾದ್ರೆ ಖಾರಕ್ಕೆ ಬೇಕಾದ್ರೆ ಸ್ವಲ್ಪ ಏನಂತಾರೆ ಗುಂಟೂರು ಮೆಣಸಿನ್ಕಾಯಿ ಇರ್ತಾವಲ್ಲ ಅವನು ಹಾಕೋಬೋದು. ಖಾರ ಬೇಡ ಅನ್ನೋ ಸಂಬಂಧ ನಾ ಇವತ್ತನ್ನ ಹಾಕ್ಕೊಂಡೇನಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಸಾಂಬಾರು ಈರುಳ್ಳಿ ಇರ್ತಾವಲ್ಲ ಅವನೊಂದು ಸ್ವಲ್ಪ 2 ಭಾಗ ಇಷ್ಟು ದೊಡ್ಡನೇ ಇರಬೇಕು, ಅವನ್ನ ಇಲ್ಲಿ ಹಾಕೋಬೇಕು. ಯಾಕಂದ್ರೆ ಅದು ತಿನ್ನುವಾಗ ಆ ಮಜ್ಜಿಗೆ ಸ್ವಾದದ ಜೊತೆ ಆ ತೆಂಗಿನಕಾಯಿ ಸ್ವಾದದ ಜೊತೆ ನಡಬರಕ್ಕೆ ಈ ಈರುಳ್ಳಿ ಸಿಕ್ಕುಪ್ಪ ಅಂತಂದ್ರೆ ವಾವ್, ಭಾರಿ ಕೆಟ್ಟ ಕಂಫರ್ಟ್ ಫುಡ್ಡ. ನೀವು ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿರಿ, ನಾ ಚಾಲೆಂಜ್ ಮಾಡ್ತೀನಿ ನಿಮಗೆ. ನೀವು ಡೆಫಿನೆಟ್ಲಿ ನನಗೆ ಹೇಳ್ತೀರಿ ಭಾರಿ ಮಸ್ತ್ ಇರ್ತದೆ, ಆ ಪರಿ ನಾ ಗ್ಯಾರಂಟಿ ಕೊಡ್ತೇನೆ. ಸೊ ಇಲ್ಲಿ ನಾ ಎಣ್ಣೆ ಯೂಸ್ ಮಾಡತ್ತಿಲ್ಲ, ಅದಕ್ಕೆ ತಳ ಹಿಡಿಬಾರ್ದು ಅಂತ ಹೇಳಿ ನಾ ಅಲ್ಲೇನು ಅದನ್ನು ಬೀನ್ಸದ ಹುಳಿ ರೆಡಿ ಮಾಡ್ಕೊಳತ್ತೀನಿ, ಸಾಸಿವೆ ರೆಡಿ ಮಾಡ್ಕೊಳತ್ತೀನಿ. ಅದ್ರಾಗಿಂದ ಸ್ವಲ್ಪ ಇದನ್ನು ತೆಗೆದು ಇದಕ್ಕೆ ಹಾಕಾಕತ್ತೇನೆ, ರಸ ತೆಗೆದು ಇದಕ್ಕೆ ಹಾಕತ್ತೇನೆ. ಸೊ ಚಂದಂಗಿ ಒಗ್ಗರ್ನಿನ ಚಂದಂಗಿ ಕುದಿಸ್ಕೊತೇನೆ. ಈ ಈರುಳ್ಳಿ ಅದು ಬೇಯಲಿಲ್ಲ ಅಂತ ನಡಿತೈತೆ, ಅದೇನು ಬೇಯೋದು ಬೇಕಾಗಿಲ್ಲ, ಜಸ್ಟ್ ಹಸಿ ವಾಸನೆ ಹೋದ್ರೆ ಸಾಕು, ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕಂತ ಏನಿಲ್ಲ. ಇದ್ರಾಗ ಆಸ್ಟಿಯೋಕ್ಯಾಲಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ, ಜಸ್ಟ್ ಕ್ಯಾಲ್ಶಿಯಂ ಅಷ್ಟಲ್ಲ, ಇದು ಇರೋದ್ರಿಂದ ಏನಾಗ್ತೈತೆ ಅಂದರೆ ಈ ಸ್ಪೆಷಲಿ ಮೂಳೆಗಳನ್ನು ಸ್ಟ್ರಾಂಗ್ ಮಾಡ್ತೈತೆ ಅಂತ ಹೇಳ್ತಾರೆ. ಆಸ್ಟ್ರೋಪೊರೋಸಿಸ್, ಮೂಳೆಗಳ ಸವೆತ, ಸಂಧಿವಾತ, ಮಂಡಿ ನೋವು ಅದು ಇದು ಇರ್ತೈತಲ್ಲ, ಅವ್ರು ಇದನ್ನು ಡೈಲಿ ತೊಗೋಬೇಕು. ಆಲ್ರೆಡಿ ನಾ ಇದ್ರಾಗ ಫ್ರೀ ರ್ಯಾಡಿಕಲ್ ಇರೋದ್ರಿಂದ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡ್ತೈತೆ ಅಂತ ಹೇಳೇನಿ. ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಹಾರ್ಟ್ ಹೆಲ್ತಿಗೂ ಭಾರಿ ಬೆನಿಫಿಟ್ ಇದೆ. ಸೊ ಹಿಂಗೆ ಕುದೀತಿರೋ ಇದಕ್ಕೆ ಆ ಒಗ್ಗರ್ನಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಗಪ್ ಅಂತ ಮುಚ್ಚಿಡಬೇಕು. ಯಾಕಂದ್ರೆ ಅದು ಒಗ್ಗರ್ನಿ ಇದನ್ನೆಲ್ಲ ಅದಕ್ಕೆ ಹೋಗಬೇಕು. ಇಲ್ಲ ನಾನು ಎಣ್ಣೆ ಯೂಸ್ ಮಾಡೋಂಗಿಲ್ಲ, ಬಟ್ ಹಂಗೆ ಒಗ್ಗರ್ನಿ ಹಾಕಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ಪ್ಲೀಸ್ ತುಪ್ಪದಾಗ ಒಗ್ಗರ್ನಿ ಹಾಕ್ರಿ, ಆದರೆ ಯಾವುದೇ ಕಾರಣಕ್ಕೂ ಎಣ್ಣೆ ಯೂಸ್ ಮಾಡಬೇಡ್ರಿ ಅನ್ನೋದನ್ನು ನಂದು ಒಂದು ಸಜೆಷನ್. ಮತ್ತು ಇದ್ರಾಗ ಆ್ಯಂಟಿ ಇನ್ಫ್ಲಮೇಟ್ರಿ ಜಾಸ್ತಿ ಇರ್ತೈತಿ. ಅದ್ರೊಳಗೆ ಹೃದಯದೊಳಗೆ ಅಪಧಮನಿಗಳಲ್ಲಿ ಏನು ರಕ್ತ ಹೆಪ್ಪುಗಟ್ಟಿರ್ತೈತಲ್ಲ ಅದನ್ನ ಇದು ತಡೆಗಟ್ತೈತಿ ಅಂತ ಹೇಳ್ತಾರೆ. ಯಾಕಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆತಂದ್ರೆ ಆಲ್ಮೋಸ್ಟ್ 100% ಎಲ್ಲ ರೋಗಗಳು ಹೋದಂಗನ. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಭಾಳ ಯೂಸ್ಫುಲ್ ಇತ್ತು. ಬೀನ್ಸ್ ಬೆನಿಫಿಟ್ಸ್ ಗೊತ್ತಾಯ್ತು, ಅದ್ರ ಜೊತೆ ಬೀನ್ಸ್ ತಂಬುಳಿನೂ ಹೆಂಗೆ ಮಾಡೋದು ಗೊತ್ತಾಯ್ತು ಅಂತ ಅನ್ಕೊತೀನಿ. ಇಂಥ ಒಳ್ಳೊಳ್ಳೆ ರೆಸಿಪಿ ಬೆನಿಫಿಟ್ಸು ಜೊತೆಗೆ ಅದರ ಉಪಯೋಗಗಳನ್ನು ತಿಳ್ಕೊಳಕ್ಕೆ ನನ್ನ ಚಾನಲ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾಳೆ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ಹೊಸ ಇಂಗ್ರೀಡಿಯೆಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು.